ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು PBL 7 ಹುಡುಕಿ ಮತ್ತು ರಚಿಸಿ ತರಗತಿ 4 ಗಣಿತ ಅಧ್ಯಾಯ 18 ಘನಾಕೃತಿಗಳು ಒಳಗೊಂಡ ಪರಿಕಲ್ಪನೆಗಳು 3 ಅಥವಾ 3D ಆಯಾಮಗಳ ಆಕೃತಿಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಪರಿಚಯಿಸುವುದು. ಕಲಿಕಾ ಫಲಗಳು ಸುತ್ತಲೂ ಕಂಡುಬರುವ 3 ಆಯಾಮಗಳ ಆಕೃತಿಗಳನ್ನು ಗುರುತಿಸುವುದು. 3 ಆಯಾಮದ ವಸ್ತುಗಳ ಗುಣಲಕ್ಷಣಗಳನ್ನು ನಿರ್ದಿಷ್ಟಪಡಿಸುವುದು. ಮಕ್ಕಳಿಗೆ ಆಲೋಚಿಸಲು ಹೇಳುವ ಪ್ರಶ್ನೆ: ನಮ್ಮ ಸುತ್ತಮುತ್ತಲು ಎಷ್ಟು ಬಗೆಯ ನಿಯಮಿತ ಘನಾಕೃತಿಗಳಿವೆ? ಉದಾಹರಣೆಗೆ ಸಿಲಿಂಡರ್, ಶಂಕು, ಗೋಪುರ, ಘನಾಕೃತಿ, ಗೋಳ ಇತ್ಯಾದಿ. ಯೋಜನೆ ಆಧಾರಿತ ಕಲಿಕೆಯನ್ನು ಮಾಡಲು ಪ್ರಾರಂಭಿಸುವ ಮುನ್ನ ಇದನ್ನು ಏತಕ್ಕಾಗಿ ಮಾಡಬೇಕು ಎಂಬುದರ ಬಗ್ಗೆ ಪ್ರಶ್ನೆ ಉದ್ಭವಿಸಲು ಸಾಧ್ಯತೆ ಇದೆ. ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಮ್ಮ ದಿನನಿತ್ಯದ ಜೀವನದಲ್ಲಿ ಘನಾಕೃತಿಗಳನ್ನು ಉಪಯೋಗಿಸುವ 3 ಆಯಾಮಗಳ ಆಕೃತಿಗಳನ್ನು ಅನೇಕ ಬಾರಿ ಕಂಡಿರುತ್ತಾರೆ. ಅದಕ್ಕೆ ಗಣಿತದ ಮಾರ್ಗದಲ್ಲಿ ಅದನ್ನು ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಲು, ಅದನ್ನು ಗಣಿತದಲ್ಲಿ ಹೇಳಲಾಗಿದೆ ಎಂದು ಅವರಿಗೆ ತಿಳಿಸಿಕೊಡಲು ಈ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಚಟುವಟಿಕೆ 1: 3 ಆಯಾಮಗಳ ವಸ್ತುಗಳ ಮೋಜಿನ ಜಗತ್ತು. ಬೇಕಾಗುವ ಸಾಮಗ್ರಿಗಳು: ದಪ್ಪ ಕಾಗದದ ಹಾಳೆಗಳು, ಬಣ್ಣದ ಹಾಳೆಗಳು, ಕ್ರೇಯಾನ್ಗಳು, ಸ್ಕೆಚ್ ಪೆನ್ಗಳು, ಅಂಟು, ಟೇಪ್, ಸೋಪ್ ಡಬ್ಬಿ ಅಥವಾ ಟೂತ್ಪೇಸ್ಟ್ ಡಬ್ಬಿಗಳಂತಹ 3 ಆಯಾಮದ ರಟ್ಟಿನ ವಸ್ತುಗಳು. ಚಟುವಟಿಕೆಯ ಸೂಚನೆಗಳು: ಸ್ತಂಭಾಕೃತಿಯ ಜೊತೆ ಮೋಜು. ದಪ್ಪ ಕಾಗದದ ಹಾಳೆಗಳನ್ನು ತೆಗೆದುಕೊಳ್ಳಿ ಮತ್ತು ವಿವಿಧ ಗಾತ್ರಗಳ ಆಯತಾಕಾರಗಳನ್ನು ಕತ್ತರಿಸಿ ರಚಿಸಿರಿ. ಕತ್ತರಿಸಿದ ಹಾಳೆಯ ತುಣುಕುಗಳನ್ನು ಸುರುಳಿ ಮಾಡಿ ಚಿತ್ರದಲ್ಲಿ ತೋರಿಸಿದಂತೆ ಸ್ತಂಭಾಕೃತಿಯನ್ನು ಪಡೆಯಲು ತುದಿಗಳನ್ನು ಅಂಟು ಅಥವಾ ಟೇಪ್ ಬಳಸಿ ಅಂಟಿಸಿ. ಈ ರೀತಿಯಾಗಿ ಈ ಒಂದು 3D ಆಬ್ಜೆಕ್ಟ್ ಅನ್ನು ಮಾಡುವ ಒಂದು ಎಕ್ಸರ್ಸೈಸ್ ಅನ್ನು ಇಲ್ಲಿ ಹೇಳಲಾಗಿದೆ. ಅದೇ ರೀತಿ ಶಂಕುವಿನ ಜೊತೆ ಮೋಜು. ಒಂದು ದಪ್ಪ ಕಾಗದದ ಮೇಲೆ ಕೈವಾರವನ್ನು ಬಳಸಿ ಸಮಗಾತ್ರದ ವೃತ್ತಗಳನ್ನು ರಚಿಸಿರಿ. ಪ್ರತಿ ಸಂದರ್ಭದಲ್ಲೂ ವೃತ್ತದ ಕೇಂದ್ರವನ್ನು ಗುರುತಿಸಿ. ನಿಮ್ಮ ಪೋಷಕರ ಅಥವಾ ಹಿರಿಯರ ಸಹಾಯದಿಂದ ಕಾಗದದಿಂದ ವೃತ್ತಗಳನ್ನು ಕತ್ತರಿಸಿ. ಪ್ರತಿ ವೃತ್ತದ ಮೇಲೆ 2 ತ್ರಿಜ್ಯಗಳನ್ನು ಎಳೆಯಿರಿ. 2 ತ್ರಿಜ್ಯಗಳ ನಡುವಿನ ಭಾಗವನ್ನು ಚಿತ್ರದಲ್ಲಿ ತೋರಿಸಿದಂತೆ ಕತ್ತರಿಸಿ. ಹಾಳೆಯನ್ನು ಶಂಕುವಿನ ಆಕಾರದಲ್ಲಿ ಸುತ್ತಿ. ಚಿತ್ರದಲ್ಲಿ ತೋರಿಸಿರುವಂತೆ ಎಲ್ಲಿ ಕಾಗದವನ್ನು ಕತ್ತರಿಸಲಾಗಿದೆಯೋ ಆ ತುದಿಗಳನ್ನು ಅಂಟು ಅಥವಾ ಟೇಪ್ನಿಂದ ಅಂಟಿಸಿ. 2 ತ್ರಿಜ್ಯಗಳ ನಡುವಿನ ಅಂತರವನ್ನು ಹೆಚ್ಚಿಸಿ ಮತ್ತು ಅದರ ತುದಿಗಳನ್ನು ಅಂಟಿಸುವ ಮೂಲಕ ವಿವಿಧ ಶಂಕುಗಳನ್ನು ರೂಪಿಸಬಹುದು. ವೃತ್ತವನ್ನು ಕತ್ತರಿಸಿದ ಪ್ರಮಾಣವು ಬದಲಾದಂತೆ ರೂಪುಗೊಂಡ ಶಂಕುವಿನ ಆಕಾರವು ಬದಲಾಗುತ್ತಿದೆಯೇ ಎಂದು ಕಂಡುಹಿಡಿಯಿರಿ. ಅದೇ ರೀತಿಯಾಗಿ ಒಂದು ಕ್ಯೂಬ್ ಅನ್ನು ರಚಿಸಲು ಮತ್ತೊಂದು ವಿಧಾನವನ್ನು ಇಲ್ಲಿ ಹೇಳಲಾಗಿದೆ. ಮಕ್ಕಳಿಗೆ ಅದನ್ನು ನೋಡಲು ನೀವು ಉತ್ತೇಜಿಸಬೇಕಾಗುತ್ತದೆ. ಅಲ್ಲಿಗೆ ಚಟುವಟಿಕೆ 1ರ ಸಮಾಪ್ತಿ. ಚಟುವಟಿಕೆ 2: ಚಂದ್ರಯಾನ ಮಾದರಿ. ಬೇಕಾಗುವ ಸಾಮಗ್ರಿಗಳು: ದಪ್ಪನೆಯ ಹಾಳೆಗಳು, ಅಂಟು, ಕತ್ತರಿ, ಕ್ರೇಯಾನ್ಗಳು ಅಥವಾ ಸ್ಕೆಚ್ ಪೆನ್ಗಳು. ಚಟುವಟಿಕೆಯ ಸೂಚನೆಗಳು: ರಾಕೆಟ್ನ ಮಾದರಿಯು ಚಿತ್ರದಲ್ಲಿ ತೋರಿಸಿರುವಂತೆ ಇರಬೇಕು. ರಾಕೆಟ್ನ ಮಾದರಿಯನ್ನು ಮಾಡಲು ನಿಮಗೆ ಅಗತ್ಯವಿರುವ ಘನಾಕೃತಿಗಳು ಮತ್ತು ಇತರ ಆಕಾರಗಳ ವಿಧಗಳನ್ನು ಗುರುತಿಸಿ. ನಿಮ್ಮ ಮನೆಯಲ್ಲಿರುವ ಅಗರಬತ್ತಿ, ಪೌಡರ್ ಡಬ್ಬಿ ಇತ್ಯಾದಿಗಳಂತಹ ಸ್ತಂಭಾಕೃತಿ ವಸ್ತುಗಳನ್ನು ಸಂಗ್ರಹಿಸಿ ಅಂಟು ಹಾಕಿ ಅದರ ಸುತ್ತಲೂ ಬಣ್ಣದ ಕಾಗದವನ್ನು ಅಂಟಿಸಿ ಅಥವಾ ಬಿಳಿ ಕಾಗದವನ್ನು ಅಂಟಿಸಿ ಮತ್ತು ಅದಕ್ಕೆ ಬಣ್ಣ ಹಚ್ಚಿರಿ. ಇದೇ ರೀತಿಯಾಗಿ ಇನ್ನೊಂದು 4 ಸ್ಟೆಪ್ಗಳಲ್ಲಿ ಇದನ್ನು ಮಾಡುವುದನ್ನು ಹೇಳಲಾಗಿದೆ. ಅದನ್ನು ಮಕ್ಕಳಿಗೆ ನೋಡಿ ಮಾಡಲು ನೀವು ಇಲ್ಲಿ ಎನ್ಕರೇಜ್ ಮಾಡಬೇಕಾದಂಥ ಸಂದರ್ಭವಿದೆ. ವಿಶೇಷವಾಗಿ ಎಲ್ಲ 3D ಆಕೃತಿಗಳನ್ನು ಗುರುತಿಸಿ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಲು ಮಕ್ಕಳಿಗೆ ನೀವು ಉತ್ತೇಜಿಸಬೇಕಾಗುತ್ತದೆ. ಮುಖ್ಯವಾಗಿ ಎಷ್ಟು ಮುಖಗಳಿವೆ ಆ 3D ಆಕೃತಿಗೆ, ಎಷ್ಟು ಅಂಚುಗಳಿವೆ ಮತ್ತು ಶೃಂಗಗಳೆಷ್ಟಿವೆ ಎಂದು ಅಲ್ಲಿ ತಿಳಿದುಕೊಂಡು ಅವರು ಬರೆಯುವಂತಹ ಒಂದು ಸಂದರ್ಭವನ್ನು ಇಲ್ಲಿ ತೋರಿಸಲಾಗಿದೆ. ಕೊನೆಯಲ್ಲಿ ಪ್ರಯತ್ನಿಸಲು 2 ಚಟುವಟಿಕೆಗಳನ್ನು ಹೇಳಲಾಗಿದೆ. 3 ಆಯಾಮದ ವಿವಿಧ ವಸ್ತುಗಳ ಸಂಯೋಜನೆಯನ್ನು ಬಳಸಿ ಮತ್ತು ನಿಮ್ಮ ಆಯ್ಕೆಯ ಇತರ ಮಾದರಿಗಳನ್ನು ರಚಿಸಲು ಪ್ರಯತ್ನಿಸಿ ಎಂದು. ಉದಾಹರಣೆಗೆ ಮನೆ ಅಥವಾ ಕಟ್ಟಡ, ರೋಬೋ, ಆಟಿಕೆಗಳು ಇತ್ಯಾದಿ. ಇದು ಮುಗಿದ ನಂತರ ಸ್ವಮೌಲ್ಯಮಾಪನದ ಪ್ರಶ್ನೆಗಳನ್ನು ಮಕ್ಕಳಿಗೆ ಉತ್ತರಿಸಲು ಹೇಳಿ OMR ಶೀಟ್ನಲ್ಲಿ ತುಂಬಿಸಲು ಎನ್ಕರೇಜ್ ಮಾಡಬೇಕಾದಂಥ ಸಂದರ್ಭವಿದೆ. ಧನ್ಯವಾದಗಳು.